ಎಲ್ರಿಗೂ ನಮಸ್ಕಾರ. ನಾನು ಸುಬ್ರಹ್ಮಣ್ಯ ಶೆಟ್ಟಿ ಮಾತಾಡ್ತಾ ಇದ್ದೀನಿ. ಬಂಧುಗಳೇ, ಮಾನ್ಯ ಪ್ರಧಾನಮಂತ್ರಿಗಳು ತಮ್ಮ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ GST ಬಗ್ಗೆ ಒಂದು ಉಲ್ಲೇಖವನ್ನು ಮಾಡಿದ್ದಾರೆ. ನಮಗೆಲ್ಲರಿಗೂ ಸಹ ದೀಪಾವಳಿಗೋ ಹೊಸ ಸುದ್ದಿಯನ್ನು, ಸಿಹಿ ಸುದ್ದಿಯನ್ನು ಕೊಡ್ತೀವೋ ಅನ್ನೋ ಮಾತನ್ನು ಹೇಳಿದ್ದಾರೆ. ಏನು ಇದು ಸಿಹಿ ಸುದ್ದಿ? 1/7/2017 ನಂತರ ಲಾಗುವಾದಂತಹ GSTಯಲ್ಲಿ ಅನೇಕ ತಾಂತ್ರಿಕ ತೊಂದರೆಗಳ ನಡುವೆಯೂ ಸಹ GST ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಭಾರತ ದೇಶದ GSTಯಲ್ಲಿ 2,37,000 ಕೋಟಿ ರೂಪಾಯಿಗಳು ಒಂದು ತಿಂಗಳಲ್ಲಿ ಸಂಗ್ರಹ ಆಗಿ ದಾಖಲೆಯಾಗಿ ಉಳಿದಿದೆ. ಅಂದರೆ GSTನ ಯಶಸ್ಸಿನ ಹಾದಿಯಲ್ಲಿ ಎಲ್ಲ ಭಾರತೀಯರ, ಎಲ್ಲ ವ್ಯಾಪಾರಸ್ಥರ ಕೊಡುಗೆ ಇದೆ. ಈ ಮಧ್ಯೆ GSTಯ ಸ್ಲ್ಯಾಬ್ಗಳ ಬಗ್ಗೆ, GSTಯ ರೇಟ್ ಆಫ್ ಟ್ಯಾಕ್ಸ್ ಬಗ್ಗೆ ಗೊಂದಲ ಇತ್ತು, ಸಮಸ್ಯೆಗಳಿತ್ತು. ಆರ್ಥಿಕ ಇಲಾಖೆಗೆ ಬಹುತೇಕರು ಮನವಿಗಳನ್ನು ಕೊಟ್ಟಿದ್ದರು. ಈ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ಹೊಸ ಸುದ್ದಿಯನ್ನು, ಸಿಹಿ ಸುದ್ದಿಯನ್ನು ಕೊಡ್ತೀವಿ ಅಂತ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ಹಾಗಾದರೆ ಏನು ಕೊಡ್ಬೋದು? ಈಗ GST ತೆರಿಗೆ ವ್ಯವಸ್ಥೆಯಲ್ಲಿ 4 ಬಹುಮುಖ್ಯ ಸ್ಲ್ಯಾಬ್ಗಳಿದ್ದಾವೆ. 5% ಇತ್ತು, 12% ಇದೆ, 18% ಇತ್ತು, 28% ಇದೆ. ಈ 4 ಸ್ಲ್ಯಾಬ್ಗಳಲ್ಲಿ 2 ಸ್ಲ್ಯಾಬ್ ಮಾಡುವಂತಹ ಸಾಧ್ಯತೆಗಳೇನು ಅನ್ನೋ ಉಲ್ಲೇಖವನ್ನು ಆರ್ಥಿಕ ಇಲಾಖೆಯ ಒಂದು ಅಭಿಪ್ರಾಯಗಳ ಮೇಲೆಗೆ ಬಹುದೊಡ್ಡ ಚರ್ಚೆ ಆಗ್ತಾ ಇದೆ. ಈ ಚರ್ಚೆಯ ವಿಶೇಷ ಏನೆಂದರೆ, 5 ಮತ್ತು 18% ಉಳಿಸ್ಕೊಂಡು ಈ 12 ಮತ್ತು 28% ಇರತಕ್ಕಂತಹ ತೆರಿಗೆಯನ್ನು ತೆಗೆದುಹಾಕುವ ಸಾಧ್ಯತೆಗಳು ಬಹುತೇಕ ಸರಿ ಅನಿಸ್ತದೆ. ಈ 5 ಮತ್ತು 18% ಸ್ಲ್ಯಾಬ್ಗಳಲ್ಲಿ ಬಹುತೇಕವಾಗಿ ಸಾಮಾನ್ಯ ಮನುಷ್ಯರು ಗೃಹೋಪಯೋಗಿ ಬಳಸತಕ್ಕಂಥ ಎಲ್ಲ ವಸ್ತುಗಳನ್ನು ಸಹ 90% ವಸ್ತುಗಳನ್ನು 5%ಗೆ ತರ್ತಾರೆ ಎನ್ನುವ ಒಂದು ದೊಡ್ಡ ಚರ್ಚೆ ನಡೀತಾ ಇದೆ. 28%ಗೆ ಇರತಕ್ಕಂತಹ ತೆರಿಗೆಗಳು 18% ಇಳಿಯುವ ಸಾಧ್ಯತೆ ಇದೆ. 28%ಗಳಲ್ಲಿ ವಿಶೇಷವಾಗಿ ಸಿಮೆಂಟ್, ಈಗ ಉದಾಹರಣೆಗೆ 28% ಇತ್ತು, ಅದು 18% ಬಂದರೆ ಸಿಮೆಂಟ್ ದರದ ಮೇಲೆ 10% ಆಟೋಮೆಟಿಕ್ ಕಡಿಮೆ ಆಗ್ತದೆ. ಈಗ ಸಿಮೆಂಟ್ 1ರಿಂದ ಕಡಿಮೆ ಆಗೋದ್ರ ಮೂಲಕ ಭಾರತ ದೇಶದ ಕಟ್ಟಡ ವಿನ್ಯಾಸ ಮತ್ತು ಕನ್ಸ್ಟ್ರಕ್ಷನ್ ವ್ಯವಸ್ಥೆಯಲ್ಲಿ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಲ್ಲಿ ಬಹುದೊಡ್ಡ ವೇಗವನ್ನು ಪಡೆದುಕೊಳ್ಬಹುದು ಅಂತೇಳಿ ಭಾರತ ಸರ್ಕಾರ ನಿರೀಕ್ಷೆ ಇದೆ ಅಂತ ಕಾಣ್ತದೆ. ಹಾಗಾದರೆ 28% ತೆರಿಗೆ ಯಾವುದಕ್ಕಾಗ್ತಾ ಇದ್ರು? ಪಾನ್ ಮಸಾಲಾಗಾಗ್ತಾ ಇದ್ರು, ಗುಟ್ಕಾಗಾಗ್ತಾ ಇದ್ರು, ಸಿಗರೇಟ್ಗಾಗ್ತಾ ಇದ್ರು, ಆನ್ಲೈನ್ ಗೇಮ್ಗಳಿಗಾಗ್ತಾ ಇದ್ರು. ಅಂದರೆ ಇದನ್ನು ಸಿನ್ ಅಂತ ಒಂದು ಡೆಫಿನೇಷನ್ ಒಳಗಡೆ ತರ್ತಾ ಇದ್ರು. ಅಂದರೆ ಸಮಾಜಕ್ಕೆ ಸ್ವಾಸ್ಥ್ಯವನ್ನು ಹಾಳು ಮಾಡತಕ್ಕಂಥ ವಸ್ತುಗಳ ಮೇಲೆ ಹೆಚ್ಚು ತೆರಿಗೆ ಹಾಕಿ ಅದರ ಓಟವನ್ನು ಕಡಿಮೆ ಮಾಡಬೇಕು ಅನ್ನೋದು ಸರ್ಕಾರದ ಉದ್ದೇಶ. ಆ ದೃಷ್ಟಿಯಿಂದ 28% ತೆರಿಗೆ ಇವೆಲ್ಲವೂ ಸಹ ಇದು ಕಡಿಮೆ ಆಗ್ತದೆ, ಆಗೋದಿಲ್ಲ. ಇದನ್ನು 40% ತೆಗೆದುಕೊಂಡು ಹೋಗುವ ಸಾಧ್ಯತೆ ಇದೆ. ಯಾವುದೇ 40% ಬರ್ತದೆ ಅಂದರೆ ಪಾನ್ ಪರಾಗು, ಗುಟ್ಕಾ, ಸಿಗರೇಟು, ಜರ್ದಾ, ಆನ್ಲೈನ್ ಗೇಮ್ಸು ಮತ್ತು ಬಹಳ ದೊಡ್ಡ ಲಕ್ಸುರಿಯಸ್ ಕಾರ್ಗಳು 40% ಹೋಗ್ತಾಯಿದೆ ಎನ್ನುವ ಒಂದು ಚರ್ಚೆ ನಡೀತಾ ಇದೆ. ಅದೇನೇ ಆಗಲಿ ಬಂಧುಗಳೇ, ಈ 5% ಮತ್ತು 18% ತೆರಿಗೆ ಭಾರತ ಸರ್ಕಾರ ಇಂಪ್ಲಿಮೆಂಟ್ ಮಾಡಿದ್ರೆ ಬಹುತೇಕ ಗೃಹೋಪಯೋಗಿ ವಸ್ತುಗಳನ್ನು ಮತ್ತು ಸಾಮಾನ್ಯ ಜನರು ಬಳಸುವಂಥ ವಸ್ತುಗಳೆಲ್ಲವೂ 5% ಬಂದರೆ ಭಾರತ ದೇಶದ ಆರ್ಥಿಕ ಚೈತನ್ಯದಲ್ಲಿ ಬಹುದೊಡ್ಡ ಬದಲಾವಣೆ ಅಂತ ಕಾಣ್ತದೆ. ಆ ಕಾರಣಗಳಿಂದಲೇ ಈಗ GST ಬದಲಾವಣೆಯನ್ನು GST 2.0 ಅನ್ನುವ ಒಂದು ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಭಾರತ ಸರ್ಕಾರದ ಒಟ್ಟು ಸಂಪನ್ಮೂಲದ ಮೇಲೆ 83,000 ಕೋಟಿ ರೂಪಾಯಿಗಳ ನಷ್ಟ ಆಗ್ಬೋದು ಅನ್ನೋ ಒಂದು ಅಂದಾಜು ನಡೀತಾ ಇದೆ. ಅದೇನೇ ಇರಲಿ, ತೆರಿಗೆ ವ್ಯವಸ್ಥೆಯಲ್ಲಿ ಬಹುದೊಡ್ಡ ಬದಲಾವಣೆಗೆ ಆಗಬಹುದಾದಂತಹ ಈ ಒಂದು ಸೆಪ್ಟೆಂಬರ್ 3 ಮತ್ತು 4 GST ಕೌನ್ಸಿಲ್ ಸಭೆಯಲ್ಲಿ ನಿರ್ಧಾರ ತೆಗೆದುಕೊಂಡು ಮೋಸ್ಟ್ ಸೆಪ್ಟೆಂಬರ್ 22, 23, 27 ನಂತರ ಇಂಪ್ಲಿಮೆಂಟ್ ಆಗಬಹುದಾದಂತಹ ಈ ಒಂದು ತೆರಿಗೆ ನೀತಿಯನ್ನು ನಾವೆಲ್ಲ ಸ್ವಾಗತ ಮಾಡೋಣ. ನಮಗೆಲ್ಲರಿಗೂ ಒಳ್ಳೆಯದೇ ಆಗಲಿ ಅಂತ ಆಶೆ ಮಾಡ್ತೀನಿ. ನಮಸ್ಕಾರ.